ಪ್ರಾರಂಭ ಆಗದೆ ನಮ್ಮ ರಾಜ್ಯದಲ್ಲಿ ಇದೇ ರೀತಿ 2013 ಹಾಗೂ 18ರ ಮಧ್ಯೆ ಇದೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇತ್ತು. ಇದೇ ಇನ್ನೊಬ್ರು ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಅವರ ಹಿರಿತನದ ಮೇಲೆ ಗೌರವ ಇದೆ. ಆದ್ರೆ ಅವರು ಇವತ್ತು ಸಿದ್ದರಾಮಣ್ಣ ಅವರು 5 ವರ್ಷ ಏನ್ ಆಡಳಿತ ಮಾಡಿದ್ರು ಅವತ್ತು ನಾವು ನೆನ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತೇವಣ. ಅತಿ ಹೆಚ್ಚು ರೈತರುಗಳು ಸಾಲವನ್ನ ತಗೊಂಡು ಸಾಲದ ಹೊರೆಯಲ್ಲಿ ಆ ಸಾಲದ ಭಾರಕ್ಕೆ ತಾವು ಶರಣಾಗಿ ಸಾಕಷ್ಟು ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಈ ರಾಜ್ಯದಲ್ಲಿ ಪ್ರಾರಂಭ ಆಯ್ತು. ಆದ್ರೆ ಅವತ್ತು ಕುಮಾರಣ್ಣ ಅವರು ಇಲ್ಲಿ ಒಂದೇ ನಿಮಿಷ ಕಣ ನಮ್ಗೆಲ್ಲ ನೆನೆಸ್ಲಿಕ್ಕೆ ಇಷ್ಟಪಡ್ತೇನಣ್ಣ. 2013 ಹಾಗೂ 18ರ ಮಧ್ಯೆ ರಾಜ್ಯದಲ್ಲಿ ಏನು ಇದೇ ರೀತಿ ಬರಗಾಲ ಪ್ರಾರಂಭ ಆಗಿ ರೈತರುಗಳು ಅತಿ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು. ಆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ವಿಶೇಷವಾಗಿ ಹೆಚ್ಚಿನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಂತ ಒಂದು ಸನ್ನಿವೇಶ ಪ್ರಾರಂಭ ಆಯ್ತು. ಕುಮಾರಣ್ಣ ಅವರ ಸರ್ಕಾರ ಇರಲಿಲ್ಲ, ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರ್ಲಿಲ್ಲ. ಆದ್ರೆ ಕುಮಾರಣ್ಣ ಅವರು ಮಂಡ್ಯ ಜಿಲ್ಲೆನಲ್ಲಿ ಇರ್ತಕ್ಕಂತ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿ ಒಂದು ಸಾಂತ್ವನವನ್ನ ಹೇಳಿ ಆರ್ಥಿಕವಾಗಿ ಅವರ ನೆರವನ್ನ ನೀಡಿ ಒಂದು ದೃಢವಾದಂತ ಸಂಕಲ್ಪವನ್ನ ತೊಡ್ತಾರೆ. ಆ ಸಂಕಲ್ಪ ಏನಂದ್ರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. ಒಮ್ಮೆ ಈ ರಾಜ್ಯದ 6.5 ಕೋಟಿ ಜನತೆ ಜನತಾದಳ ಪಕ್ಷಕ್ಕೆ ಸಂಪೂರ್ಣವಾದಂತ ಒಂದು ಬಹುಮತ ಕೊಟ್ಟಂತ ಸಂದರ್ಭದಲ್ಲಿ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ಕೊಟ್ರು. ಆದ್ರೆ ನಮಗೆ ಬಂದಂತದ್ದು ಕೇವಲ 37 ಸ್ಥಾನ. 37 ಸ್ಥಾನ ಪಡ್ಕೊಂಡ್ರು ಕೂಡ ಕುಮಾರಣ್ಣವರು ಕೊಟ್ಟಂತ ಮಾತನ್ನ 25,000 ಕೋಟಿ ರಾಜ್ಯದಲ್ಲಿ ಸಂಪೂರ್ಣವಾಗಿ ರೈತರ ಸಾಲವನ್ನ ಮನ್ನಾ ಮಾಡಿರ್ತಕ್ಕಂಥದ್ದು. ಜೊತೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ 800 ಕೋಟಿಗಿಂತ ಹೆಚ್ಚು ಏನು ನಮ್ಮ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಕೋಪರೇಟಿವ್ ಸೆಕ್ಟರ್ ಬ್ಯಾಂಕ್ಗಳಿರ್ಬೋದು, ಎಲ್ಲ ಸಾಲವನ್ನ ಮನ್ನಾ ಮಾಡಿದಂತದ್ದು ಇದೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದಂತ ಕಾಲಘಟ್ಟದಲ್ಲಿ ಅಂತಕ್ಕಂಥದ್ದು ದಯಮಾಡಿ ತಾವೆಲ್ಲರೂ ಇನ್ನೂ ಹೃದಯದಲ್ಲಿ ಇಟ್ಕೊಂಡಿದ್ದೀರಾ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ನಾಯಕರುಗಳು ಮೇಕೆದಾಟನ್ನ ಉಳಿಸ್ತೇವೆ, ಮೇಕೆದಾಟನ್ನ ಇವತ್ತು ಡ್ಯಾಮ್ ಅನ್ನ ಕಟ್ತೇವೆ ಅಂತಕ್ಕಂಥ ಮಾತನ್ನ ಘಂಟಾಘೋಷವಾಗಿ ಇವತ್ತೇನು ಪ್ರಸ್ತಾಪ ಮಾಡಿದ್ರು. ಎಂತದದು? ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕಲ್ಲ. ಇವತ್ತು ನಮ್ ನೀರು ಕಂಡವ್ರ ಮನೆ ಹಕ್ಕು, ಕಂಡವ್ರ ಮನೆ ಇವತ್ತು ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಇವತ್ತು INDA ಮೈತ್ರಿಕೂಟದ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆಗಿದ್ರೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸ್ಟಾಲಿನ್ ಜೊತೆ ಕೂತು ಇವತ್ತು ನಿಜಕ್ಕೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದಾದ್ರೆ ರಾಜ್ಯದ ರೈತರ ಪರವಾಗಿ ನಿಮ್ಗೆ ಏನಾದ್ರು ಕಿಂಚಿತ್ತು ಕಾಳಜಿ ಇದೆ ಅಂತಕ್ಕಂಥದ್ದಾದ್ರೆ ಕಟ್ಟಿ ಇವತ್ತು ಮೇಕೆದಾಟು ಡ್ಯಾಮ್ನ ಕಟ್ಟಿ ಇವತ್ತು ನಾವು ಸಹಕಾರ ಕೊಡ್ತೀವಿ. ಕೇವಲ ಚುನಾವಣೆ ಸಂದರ್ಭದಲ್ಲಿ ಮತ ಪಡಿತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿ ಪೊಳ್ಳು ಹೋರಾಟಗಳು ಮಾಡ್ತಕ್ಕಂಥದ್ದಲ್ಲ. ಹೋರಾಟ ಅಂತಕ್ಕಂಥದ್ದು ಯಾರಾದ್ರೂ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ತೋರಿಸಿದ್ರೆ ಅದು ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಅಂತಕ್ಕಂಥದ್ದು 91 ವಯಸ್ಸಿನಲ್ಲಿ ಇವತ್ತಿಗೂ ಕೂಡ ಅವ್ರಿಗೆ ರೈತರ ಪರವಾಗಿ ಇರ್ತಕ್ಕಂಥ ಕಾಳಜಿ, ಕಾವೇರಿಯ ವಿಚಾರವಾಗಿ, ಮೇಕೆದಾಟಿನ ವಿಚಾರವಾಗಿ ಅವ್ರಿಗೆ ಇರ್ತಕ್ಕಂಥ ಬದ್ಧತೆ 91 ವಯಸ್ಸಿನಲ್ಲಿ ಸಹಜವಾಗಿ ಇವತ್ತು ನಾವೆಲ್ಲ 91 ನೋಡ್ತೀವಿ ಅಲ್ವಾ ಗೊತ್ತಿಲ್ಲ. ಆದ್ರೆ ಆ ಪುಣ್ಯಾತ್ಮ ನಿಮ್ಮಂತವ್ರ ಒಂದು ಆಶೀರ್ವಾದ, ಆ ಭಗವಂತನ ಒಂದು ಆಶೀರ್ವಾದದಿಂದ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಒಬ್ಬರೇ ನಿಂತು ಇವತ್ತು ಸ್ಪೀಕರ್ಗೆ ಕೈ ಎತ್ತಿ ಕೈ ಜೋಡಿಸಿ ರಾಜ್ಯಸಭೆಯಲ್ಲಿ ಕೈ ಮುಗಿದಿ ಅಂಗಲಾಚಿ ಬೇಡ್ಕೊಳ್ತಾರೆ. ನಮ್ಮ ರಾಜ್ಯದ ರೈತರುಗಳಿಗೆ ನಮ್ಮ ನೀರಾವರಿ ಯೋಜನೆಗಳು ನಮ್ಮ ಹಕ್ಕನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ದಯಮಾಡಿ ಸಹಕಾರ ಕೊಡಿ ಅಂತಕ್ಕಂಥದ್ದು ಆ ಪುಣ್ಯಾತ್ಮ 91 ವಯಸ್ಸಲ್ಲಿ ರಾಜ್ಯಸಭೆ ಸಂಸತ್ನಲ್ಲಿ ಇವತ್ತು ನಿಂತು ಇವತ್ತು ಏನು ಅವರ ಒಂದು ಬದ್ಧತೆಯನ್ನ ತೋರಿಸ್ತಕ್ಕಂಥದ್ದು
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.